ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಮೇ ತಿಂಗಳಲ್ಲಿ ಕಾಳು ಮೆಣಸಿನ ಬಳ್ಳಿಗೆ ಚೆನ್ನಾಗಿ ನೀರನ್ನು ಕೊಡಬೇಕು. ಇದರಿಂದ ಹೊಸ ಚಿಗುರುಗಳು ಬಂದು ಹೆಚ್ಚಿನ ಗರಿಗಳು ಬರುತ್ತದೆ. ಹಾಗೆಯೇ ಮೆಣಸಿನ ಬಳ್ಳಿಗೆ ಹೆಚ್ಚಿನ ಗರಿಗಳು ಬರಲು ಪ್ರೀ ಬ್ಲಾಸಮ್ ಸ್ಪ್ರೇಯನ್ನು ಮಾಡಬೇಕು. ಅದರ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ. ಇದನ್ನು ಕೂಡ ಈ ಸಮಯದಲ್ಲಿ ಮಾಡಿದರೆ ಹೆಚ್ಚಿನ ಗರಿಗಳು ಬಂದು ನಿಮಗೆ ಹೆಚ್ಚಿನ ಇಳುವರಿ ದೊರೆಯುತ್ತದೆ. ಹಾಗೆಯೇ ಬುಟ್ಟಿ ಗಿಡ ಮಾಡುವವರು ರನ್ನರನ್ನು ಈಗ ಕತ್ತರಿಸಿ ಕಲೆಕ್ಟ್ ಮಾಡಿ ಬುಟ್ಟಿ ಗಿಡವನ್ನು ಮಾಡಬಹುದು. ಮಳೆಗಾಲದಲ್ಲಿ ಡೈರೆಕ್ಟಾಗಿ ರನ್ನರ್ ಪ್ಲಾಂಟಿಂಗ್ ಮಾಡುವವರು ಇವಾಗ ರನ್ನರನ್ನು ಮೇಲೆ ಎತ್ತಿ ಕಟ್ಟಿ ಮಳೆಗಾಲ ಶುರು ಆದಾಗ ಅಂದರೆ ಜೂನ್ ಜುಲೈ ತಿಂಗಳಲ್ಲಿ ಕಟ್ ಮಾಡಿ ಅದನ್ನು ಡೈರೆಕ್ಟಾಗಿ ಮಣ್ಣಿಗೆ ನೆಡಬಹುದು. ಈ ಸಮಯದಲ್ಲಿ ಕಾಳು ಮೆಣಸಿನ ಬಳ್ಳಿಗಳಿಗೆ ಗೊಬ್ಬರ ಹಾಕುವ ಸಮಯವಾಗಿರುತ್ತದೆ. ನೀವು 3 ರೌಂಡ್ ಗೊಬ್ಬರ ಹಾಕುವುದಾದರೆ 33% ಗೊಬ್ಬರವನ್ನು ಇವಾಗ ಹಾಕಬೇಕು. ಉಳಿದ ಗೊಬ್ಬರವನ್ನು ಬಾಕಿ 2 ರೌಂಡಲ್ಲಿ ಹಾಕಬಹುದು. ಈ ಸಮಯದಲ್ಲಿ ಗೊಬ್ಬರವನ್ನು ಹಾಕುವುದರಿಂದ ಹೆಚ್ಚಿನ ಗರಿಗಳು ಬಂದು ನಿಮಗೆ ಹೆಚ್ಚಿನ ಇಳುವರಿ ದೊರೆಯಲು ಸಹಾಯವಾಗುತ್ತದೆ. ಗೊಬ್ಬರ ಹಾಕುವ ಮೊದಲು ಸರಿಯಾದ ರೀತಿಯಲ್ಲಿ ಮಣ್ಣಿನಲ್ಲಿ ತೇವಾಂಶ ಇರುವಂತೆ ನೋಡಿಕೊಳ್ಳಿ. ಹಾಗೆಯೇ ಮೇ ತಿಂಗಳ ಕೊನೆಯಲ್ಲಿ ಗಿಡಗಳಿಗೆ 5 ರಿಂದ 10 kgಯಷ್ಟು ಕಾಂಪೋಸ್ಟನ್ನು ಹಾಕುವುದು ಉತ್ತಮ. ಕಾಂಪೋಸ್ಟನ್ನು ಗಿಡದ ಸುತ್ತಲೂ ದಪ್ಪವಾಗಿ ಹರಡಬೇಕು. 5 ರಿಂದ 10 kgಯಷ್ಟು ಒಂದು ಗಿಡಗಳಿಗೆ ಬಳಸಬಹುದು. ಈ ಎಲ್ಲ ಕೆಲಸಗಳನ್ನು ಮೇ ತಿಂಗಳಲ್ಲಿ ನೀವು ಮರೆಯದೆ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು. ಥ್ಯಾಂಕ್ ಯು.